ತಗೊಳ್ಳಿ ಮನವರಿಕೆ ಈ ಚಿತ್ರ ಬಂದು ಸಾಮಾಜಿಕವಾಗಿ ಸಾಕಷ್ಟು ಸಂದೇಶಗಳನ್ನು ಹೊತ್ತು ತಂದಿರುವಂಥ ಚಿತ್ರ. ಆ್ಯಕ್ಚುಲಿ ನಾವು ಹಣ 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 ಅನ್ನೋ ಈ ಒಂದು ಮುಖ್ಯವಾದ ಒಂದು ವಿಷಯದ ಮೇಲೆ ಜೀವನ ನಡೆಸೋಕೆ ಹೋದಾಗ ಬೇರೆ ಚಟುವಟಿಕೆಗಳ ಬಗ್ಗೆ ನಾವು ಗಮನ ಹರಿಸದೇ ಇದ್ದಾಗ ಹಣ ಎಲ್ಲ ಸಮಯದಲ್ಲೂ ನಮಗೆ ಉಪಯೋಗ ಆಗೋದಿಲ್ಲ ಅನ್ನೋದನ್ನು ಎತ್ತಿ ಹಿಡಿಯುವಂಥ ಚಿತ್ರ. ಪ್ರೀತಿ ಪ್ರೇಮ ಜೊತೆಗೆ ಒಂದು ಹೊಸ ತಂಡವನ್ನು ಒತ್ತೊಯ್ದು ಸಾಕಷ್ಟು ಕಡೆ ಇವರು ವಿಫಲರಾಗಿದ್ದಾರೆ. ಬಟ್ ಯಾಕೆ ವಿಫಲರಾಗಿದ್ದಾರೆ ಅಂದರೆ ಈ ನಂಬಿ ಕೆಲವೊಂದು ನಿರ್ಮಾಪಕರನ್ನ ನಂಬಿ ಬಂದಾಗ ಅವ್ರುಗಳು ಕೈ ಕೊಟ್ಟಾಗ ಈ ಚಿತ್ರವನ್ನು ಕೆಲವೊಂದು ಉತ್ತಮವಾದ ಮೆಸೇಜ್ನ ಹೊತ್ತು ಹೊರಟಾಗ ನಮ್ಮ ಸೆನ್ಸಾರ್ ಮಂಡಳಿಯವರಾಗ್ಬೋದು, ಸರ್ಕಾರ ಆಗ್ಬೋದು, ಚಲನಚಿತ್ರ ಮಂಡಳಿ ಆಗ್ಬೋದು, ಇಂಥ ಚಿತ್ರಗಳನ್ನ ತೆರೆಗೆ ಬರ್ದಂಗೆ ಒಂದು ಕಸದ ಡಬ್ಬಿಗೆ ಎಸ್ದಾಗ ಎಂಥವ್ರೂ ಧೃತಿಗೆಡೋದು ಸರ್ವೇ ಸಾಮಾನ್ಯ. ದಯಮಾಡಿ ಸಾಮಾನ್ಯರಿಗೂ ಅವಕಾಶ ಮಾಡಿಕೊಡಿ. ಚಲನಚಿತ್ರಗಳು ಯಾರು ಹುಟ್ಟುತ್ತಾ ಏನು ಬಂಗಾರದ ಬಿಂದಿಗೆಯಲ್ಲಿ ಅಥವಾ ಬಂಗಾರದ ತೊಟ್ಲಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಹೊಸ ಕಲಾವಿದರನ್ನ ಹುಟ್ಟಾಕಿದಾಗ ಮಾತ್ರ, ಬೆಂಬಲ ಕೊಟ್ಟಾಗ ಮಾತ್ರ ಇಂಥ ಕನವರಿಕೆ ಅಂತ ಸಾಮಾಜಿಕವಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಡುವಂಥ ಚಿತ್ರಗಳು ಬರಬೇಕು. ಇದರಲ್ಲೂ ಅದೇ ರೀತಿ ಒಂದು ಹೊಸ ಪ್ರಯತ್ನ ಆಗಿದೆ. ಸಾಕಷ್ಟು ಕಡೆ ವಿಫಲರಾಗಿರ್ಬೋದು, ಬಟ್ ನಾವು ವಿಫಲರಾಗಿದ್ದಾರೆ ಅಂತೇಳಿ ನಾವು ನಮ್ಮ ಕನ್ನಡಿಗರನ್ನ ಹಿಂಬದಿಗೆ ಸರಿಸೋದು ತಪ್ಪು. ಒಳ್ಳೆ ಪ್ರಯತ್ನ. ಸುಮಾರು ಒಂದು 4-5 ಸಂದೇಶಗಳನ್ನು ಹೊತ್ತು ಬಂದಿರುವಂಥ ಈ ಚಿತ್ರ ನನಗೆ ಸಾಮಾಜಿಕವಾಗಿ ಪ್ರೇರಣೆ ನೀಡಿದಂಥ ಚಿತ್ರ. ನಾನು ಖಂಡಿತ ಇದಕ್ಕೆ ನನ್ನ ನೆಗೆಟಿವ್ ಕಾಮೆಂಟ್ ಕೊಡಲಿಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಅವ್ರ ಪ್ರಯತ್ನಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು, ಆಯಿತಾ. ಎಂತೆಂಥ ಅಶ್ಲೀಲಕರವಾದ ಕೆಲವೊಂದು ಸನ್ನಿವೇಶಗಳನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಬಂದಿದ್ವಿ. ಅಂಥ ಚಿತ್ರಗಳಿಗೆ ನಾವು ಬೆಂಬಲ ಕೊಡೋ ಬದಲು ಈ ರೀತಿ ಒಂದು ಸಂದೇಶ ನೀಡೋ ಚಿತ್ರಕ್ಕೆ ನಾವು ಬೆಂಬಲ ಕೊಟ್ಟರೆ ಅದು ತಪ್ಪಿಲ್ಲ. ನಾವು ಮುಂದಿನ ಪೀಳಿಗೆಗೆ ಯಾವುದಾದ್ರು ಒಂದು ಸಂದೇಶವನ್ನು ಕೊಡುವಂಥ ಚಿತ್ರಗಳು ನಾವು ಬಯಸಬೇಕೇ ಹೊರತು ಅಶ್ಲೀಲಕರವಾದ ಚಿತ್ರಗಳಿಗೆ ನಾವು ಪ್ರೇರಣೆ ಕೊಡಬಾರ್ದು. ಇವತ್ತು ಜನರ ಒಂದು ಗಮನವನ್ನು ಬರೀ ಅಶ್ಲೀಲದ ಕಡೆ ಸೆಳೆಯುವಂಥ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ವ್ಯೂಸ್ಗೋಸ್ಕರ, ಶೇರ್ಗೋಸ್ಕರ, ಕಮೆಂಟ್ಗೋಸ್ಕರ ಪಿಕ್ಚರ್ ಮಾಡುವಂಥ ಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗ ಬಂದಿದೆ. ನಿಜವಾಗ್ಲೂ ಹೊಸಬರ ಒಂದು ಪ್ರಯತ್ನ ನಡೆದಿದೆ. ನನಗೆಲ್ಲೋ ಒಂದು ಕಡೆ ಎಡವಿದ್ರೂ ಸಹ ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಒಂದು ಮುಖಪುಟದೊಂದಿಗೆ ಈ ಒಂದು ಚಿತ್ರವನ್ನು, ಅವರ ಆಶೀರ್ವಾದದೊಂದಿಗೆ ಈ ಚಿತ್ರವನ್ನು ಕೊಂಡೊಯ್ತಾರೆ. ಇರಲಿ, ನಮಗೆ ದೇವ್ರನ್ನ ಬೇರೆ ರೂಪದಲ್ಲಿ ಕಾಣೋದು ಬೇಡ. ದಾದಾನ ಆಶೀರ್ವಾದ ಸದಾ ಈ ತಂಡದ ಮೇಲಿರಲಿ. ಮುಂದಿನ ಇವ್ರದ್ದು ಯಾವುದಾದ್ರೂ ಚಿತ್ರ ಬಂದರೆ ನಾನು ಈ ಚಿತ್ರಕ್ಕೆ ನೋಡಿ ಕೆಲವೊಂದು ವಿಚಾರಗಳನ್ನ ಅವ್ರು ಓದ್ಕೊಂಡು ಅದನ್ನು ಮುನ್ನಡೆಸೋಕ್ಕೆ ವಿಫಲರಾಗಿದ್ದರೂ ಸಹ ನಾವು ಅರ್ಥ ಮಾಡ್ಕೊತೀವಿ. ಅದರಲ್ಲಿ ಅವರು ಸಫಲರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹಿಸಿ. ಚಲನಚಿತ್ರ ಮಂಡಳಿಗೆ ಕ್ಯಾಕರ್ಸ್ ಉಗಿದು ಹೇಳ್ತೀನಿ, ದಯಮಾಡಿ ಸಾಮಾನ್ಯರ, ಬಡಪಾಯಿಗಳ, ಹೊಸಬರ ಚಿತ್ರಗಳಿಗೆ ನೀವು ಅಸಡ್ಡೆ ತೋರಬೇಡಿ. ಎಲ್ಲ ಬಾಕ್ಸ್ ಆಫೀಸು ಹಿಟ್ ಮಾಡೋಕ್ಕಾಗಲ್ಲ. ಸಾಮಾನ್ಯರಿಗೂ ಒಂದು ಅವಕಾಶ ಮಾಡಿಕೊಡಿ. 5 ವರ್ಷದಿಂದ ತೆರೆಗೆ ಕಾಣಿದಂಥ ಚಿತ್ರನ ಅವರು ಕಷ್ಟಪಟ್ಟು ತೆಗೆದಿದ್ದಾರೆ. ಅದನ್ನು ತೆರೆಗೆ ತರೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಎಲ್ಲರೂ KGF ಪಿಕ್ಚರ್ ಥರ, ಎಲ್ಲರೂ ದೊಡ್ಡ ದೊಡ್ಡ ಫಿಲಮ್ ಥರ ತೆಗೆಯೋಕ್ಕಾಗಲ್ಲ. ಸಣ್ಣವ್ರಿಗೂ ಒಂದು ಅವಕಾಶ ಕೊಡಿ. ಯಾರ ಬಗ್ಗೆನೂ ಅಸಡ್ಡೆ ಮಾಡಬೇಡಿ. ಸರ್ಕಾರ ಇದಕ್ಕೊಂದು ಸಪ್ರೇಟ್ ಕಾನೂನು ತರಬೇಕು. ಯಾಕಂದರೆ ಸಾಮಾನ್ಯರಿಗೆ ಒಂದು ಬಡ್ಜೆಟ್ನಲ್ಲಿ ಎಲ್ಲ ಕೋಟಿಗಟ್ಟಲೆ ತಂದು ಮಾಡುವಂಥ ಚಿತ್ರಗಳಿಲ್ಲ. ಉದಾಹರಣೆಗೆ ತಿಥಿ ಪಿಕ್ಚರ್ ಅಂತ ಒಂದು ಕಡಿಮೆ ಬಜೆಟ್ನಲ್ಲಿ ಚಿತ್ರೀಕರಣ ಮಾಡಿದಂಥ ಚಿತ್ರ ಇಡೀ ಪ್ರಪಂಚದ ಎಲ್ಲ ಜನರ ಗಮನ ಸೆಳೀತು. ಅದೇ ರೀತಿ ಸಾಮಾನ್ಯರು ತೆಗೆದಾಗ ಸೆಳೀಬೋದು. ದಯಮಾಡಿ ಬಿಡುಗಡೆಗೆ ಅವಕಾಶ ಮಾಡಿಕೊಡಿ. ಮತ್ತು ಚಿಕ್ಕ ಕಲಾವಿದರನ್ನ ಬೆಳೆಯೋದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ. ದಯಮಾಡಿ ನೀವು ಸಾಮಾಜಿಕ ಜಾಲತಾಣದವ್ರು ಇರ್ಬೋದು, ಮಾಧ್ಯಮ ವರ್ಗದವ್ರು ಇರ್ಬೋದು, ಯಾವತ್ತೂ ಸಾಹುಕಾರರೆಲ್ಲ ನಿಮ್ಮನ್ನು ಕೈ ಹಿಡಿಯೋದು, ನಿಮ್ಮ ಸಾಮಾಜಿಕ ಜಾಲತಾಣವನ್ನು ನೋಡೋದು ಸಾಮಾನ್ಯರು. ದಯಮಾಡಿ ನೀವು ಅಷ್ಟೇ ಇಂಥ ಚಿತ್ರಗಳಿಗೆ ಒಂದು ಹೆಚ್ಚಿನ ಒಂದು ಪ್ರಚಾರ ಹಾಗೂ ಮಾಧ್ಯಮದಿಂದ ಪುಷ್ ಮಾಡೋ ಪ್ರಯತ್ನ ನೀವು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.